ಪ್ರಿಯರೇ ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಘಟನೆ ಕಳೆದ ವರ್ಷ ಡಿಸೆಂಬರ್ 20ರಂದು ನಡೆದಿತ್ತು. ನಾನು ಕೆಲಸದಿಂದ ಹಿಂತಿರುಗುತ್ತಿದ್ದೆ ಮತ್ತು ಅದಾಗಲೇ ತಡವಾಗಿತ್ತು. ಕೆಲಸದ ಸ್ಥಳದಿಂದ ನನ್ನ ಮನೆಗೆ ಹೋಗುವ ದಾರಿ ಸ್ವಲ್ಪ ದೂರದಲ್ಲಿದೆ. ನಮ್ಮ ಪ್ರದೇಶದ ಆ ಭಾಗಕ್ಕೆ ಹೆಚ್ಚಿನ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಇಲ್ಲ. ನಾನು ಅಲ್ಲಿಯೇ ಬೆಳೆದಿದ್ದರಿಂದ ನಾನು ಅಲ್ಲಿ ವಾಸಿಸಲು ಅಭ್ಯಾಸ ಮಾಡಿಕೊಂಡಿದ್ದೇನೆ. ನನ್ನ ಕೆಲಸದ ಸ್ಥಳದಿಂದ ನನ್ನ ಮನೆಗೆ ಹಗಲಿನ ಯಾವುದೇ ಸಮಯದಲ್ಲಿ ಅಥವಾ ರಾತ್ರಿಯಲ್ಲಿಯೂ ಪ್ರಯಾಣಿಸಲು ನಾನು ಎಂದಿಗೂ ಹೆದರುತ್ತಿರಲಿಲ್ಲ. ಆದರೆ ಆವತ್ತು ನನ್ನ ಮನೆಯಿಂದ ಸ್ವಲ್ಪ ದೂರದಲ್ಲಿರುವ ಸ್ಥಳಕ್ಕೆ ನನ್ನನ್ನು ಬಿಡಲು ಒಪ್ಪಿದ ಆಟೋ ರಿಕ್ಷಾವನ್ನು ಹೇಗೋ ತೆಗೆದುಕೊಂಡು ಹೋದೆ. ಅಷ್ಟು ಹೊತ್ತು ಒಬ್ಬಂಟಿಯಾಗಿ ನಡೆಯುವುದು ನನಗೆ ಯಾವುದೇ ತೊಂದರೆಯಾಗಲಿಲ್ಲ. ಆದರೆ ಅದರ ನಂತರ ಆದ ಘಟನೆ ನನಗೆ ನಡುಕ ಹುಟ್ಟಿಸುವಂತಿತ್ತು. ನಾನು ಆಟೋ ರಿಕ್ಷಾದಿಂದ ಇಳಿದ ತಕ್ಷಣ ನನ್ನ ಜೊತೆಗೆ ಬೇರೆ ಯಾರು ಇಳಿದಂತೆ ಭಾಸವಾಯಿತು. ನನ್ನ ಏಕೈಕ ಗುರಿ ಸ್ವಲ್ಪ ಸಮಯದಲ್ಲೇ ಮನೆಗೆ ತಲುಪುವುದಾದ್ದರಿಂದ ನಾನು ಆ ವಿಷಯದ ಬಗ್ಗೆ ಹೆಚ್ಚು ಯೋಚಿಸಲಿಲ್ಲ. ನಾನು ಕಳವಳದಿಂದ ಇರುವುದನ್ನು ನೋಡಿದ ಆಟೋ ರಿಕ್ಷಾ ಚಾಲಕ ನನ್ನತ್ತ ನೋಡಿದ. ನಂತರ ತಿರುಗಿ ಹಿಂದಿನ ಸೀಟಿನತ್ತ ನೋಡಿದ. ಅವನು ಮತ್ತೆ ನನ್ನತ್ತ ನೋಡಿ ಹಿಂತಿರುಗಿ ನೋಡಿದ. ಅವನು ಹೀಗೆಯೇ 2 ಬಾರಿ ಮಾಡಿದ. ಅವನ ಈ ವರ್ತನೆಯಿಂದ ನನಗೆ ತುಂಬಾ ಆಶ್ಚರ್ಯವಾಯಿತು. ಆದ್ದರಿಂದ ಈ ವಿಚಿತ್ರ ಕ್ರಿಯೆಯ ಬಗ್ಗೆ ನಾನು ಅವನನ್ನು ಕೇಳುವುದನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಹಾಗೆ ಕೇಳಿದ ಅವನು ನನಗೆ ಹೇಳಿದ ಕಾರಣವು ತುಂಬಾ ವಿಚಿತ್ರ ಮತ್ತು ಗೊಂದಲಮಯವಾಗಿತ್ತು. ಅವನೇನು ಹೇಳಿದ ಎಂದರೆ, ನಾನು ಆಟೋ ಹತ್ತಿದಾಗ ನನ್ನಷ್ಟೇ ಎತ್ತರದ ಒಬ್ಬ ಹುಡುಗಿ ಆಟೋ ಹತ್ತುವುದನ್ನು ಸ್ಪಷ್ಟವಾಗಿ ನೋಡಿದೆ ಎಂದು, ಮತ್ತು ಹೌದು, ಅವಳು ನಿಮ್ಮ ಪಕ್ಕದಲ್ಲಿ ಕುಳಿತಿದ್ದಳು. ಆದರೆ ಈಗ ಯಾರೂ ಕಾಣುತ್ತಿಲ್ಲ. ನಾವು ಇಲ್ಲಿಗೆ ತಲುಪುವವರೆಗೂ ಆ ಹುಡುಗಿ ಎಲ್ಲೂ ಇಳಿದು ಹೋದದ್ದು ನನಗೆ ಸ್ಪಷ್ಟವಾಗಿ ನೆನಪಿಲ್ಲ. ಹಾಗಾದರೆ ಅವಳು ಎಲ್ಲಿಗೆ ಹೋದಳು? ಅದಕ್ಕೆ ಪ್ರತ್ಯುತ್ತರವಾಗಿ ನಾನು ಸ್ವಲ್ಪ ನಕ್ಕು ಆ ಸಂಭಾಷಣೆಯನ್ನು ಮರೆತು ನನ್ನ ಮನೆಯ ಕಡೆಗೆ ನಡೆಯಲು ಪ್ರಾರಂಭಿಸಿದೆ. ಇದನ್ನು ಹೇಗೆ ಹೇಳಬೇಕೆಂದು ನನಗೆ ತಿಳಿದಿಲ್ಲ. ಆದರೆ ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ಆ ದಿನ ರಾತ್ರಿ ಸುತ್ತಮುತ್ತಲಿನ ಏನೋ ನನ್ನ ಬೆನ್ನ ಮೂಳೆಯನ್ನು ನೇರವಾಗಿ ತಣ್ಣಗಾಗಿಸುತ್ತಿತ್ತು. ನಾನು ಒಬ್ಬಂಟಿಯಾಗಿಲ್ಲ ಎಂದು ನನಗೆ ಖಚಿತವಾಗಿತ್ತು. ನಾನು ಒಬ್ಬಂಟಿಯಾಗಿ ನಡೆಯುತ್ತಿರಲಿಲ್ಲ. ನಿಲ್ದಾಣದಿಂದ ನನ್ನ ಮನೆಯವರೆಗೂ ಸಂಪೂರ್ಣ ದೂರವನ್ನು ಕ್ರಮಿಸುವಾಗ ನನ್ನೊಂದಿಗೆ ಯಾರೋ ಇದ್ದಾರೆ ಎಂಬ ಭಾವನೆ ನನಗೆ ನಿರಂತರವಾಗಿ ಬರುತ್ತಿತ್ತು. ನಾನು ನನ್ನ ಮನೆಯೊಳಗೆ ಹೋದಾಗ ಏಕೆ ಎಂದು ತಿಳಿದಿಲ್ಲ. ನಾನು ಹಿಂತಿರುಗಿ ನೋಡಿದೆ. ಏನಾದರೂ ನೋಡಲು ಅಥವಾ ಯಾರನ್ನಾದರೂ ನೋಡಲು. ಆದರೆ ನನಗೆ ಮತ್ತೆ ಒಂದು ಭಾವನೆ ಬಂತು. ಆದರೆ ಈ ಬಾರಿ ಅದು ಬೇರೆಯೇ ಆಗಿತ್ತು. ಯಾರೋ ನನ್ನನ್ನು ನೋಡುತ್ತಿರುವಂತೆ ಭಾಸವಾಯಿತು. ಯಾರೆಂದು ನನಗೆ ತಿಳಿದಿಲ್ಲ. ಆದರೆ ನನ್ನ ಮನೆಯ ಹೊರಗೆ ನಿಂತಿದ್ದವರು ರಸ್ತೆಯ ಇನ್ನೊಂದು ಬದಿಯಲ್ಲಿ ಯಾರವರು.